ಒಂದೇ ದಿನದಲ್ಲಿ ಸುಮಾರು 20 ರಿಂದ 25 ಲಕ್ಷ ಜನ ಸೇರುವಂತ ಜಾತ್ರೆಗೆ ನಾವು ಇವತ್ತ ಹೊಂಟದೇವ್ರಿ. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ. ಹೆಂಗಿದ್ರೆ ಎಲ್ಲರೂ ಮಸ್ತ್ ಅದರ ತನ್ಕೋತೀನಿ. ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ನಾವು ಹೊಂಟಿವಿ ರಬಕವಿ ಬಸ್ ಸ್ಟ್ಯಾಂಡ್ ಸುಮಾರು 12 ಗಂಟೆಗೆ ಹೋಗೇನ್ರಿ ಮಧ್ಯಾಹ್ನ. ಆದ್ರ ಅಲ್ಲಿ ನೋಡ್ರಿ ಬಸ್ ಬಂದತಿ 1:30 ಗಂಟೆಗೆ. ಆದ್ರೂ ಎಷ್ಟು ರಶ್ ಇತ್ತು ನೋಡ್ರಿ ಬಸ್. ಮೊದಲ ಉಚಿತ ಐತಿರಲ್ಲ, ಮತ್ತೆ ಹೆಣ್ಮಕ್ಳಂತೂ ಜಾಸ್ತಿನೇ ರಾವ್ರಿ. ಆದ್ರೆ ಏನ್ ಮಾಡ್ತೀರಿ, ಹೆಣ್ಮಕ್ಳು ನೋಡ್ರಿ ಹೆಂಗ್ ಗದ್ಲ ನಡ್ದತಿರಿ. ಮೂರ್ನಾಲ್ಕು ವರ್ಷ ಬಸ್ನಾಗ ಹತ್ತಿದಿಲ್ಲ, ಹತ್ತಿರ ಇಂಥ ಪರಿಸ್ಥಿತಿ ಏನ್ ಮಾಡೋದು. ಹಂಗಟ್ಟ ಹಿಂಗಟ್ಟ ಅನ್ಕೋತ ನಾವು ಬಂದಿವಿ ಮಿರಜ್ ಬಸ್ ಸ್ಟ್ಯಾಂಡ್ ಅದ ನೋಡ್ರಿ ಎಷ್ಟು ಕೆಟ್ಟ ರಶ್. ನಾವು ಹೋಗ್ಬೇಕಾಗಿತ್ತು ಇಚ್ಚಲ್ಕರಂಜಿ ಒಳಗ ನಮ್ಮ ಫ್ರೆಂಡ್ ಒಬ್ಬ ಬರಾಮಿದ್ರಿ ದೇವ್ರಿಗೆ. ಅದ್ರ ಸಲುವಾಗಿ ನಾವು ಅವ್ನ್ ಪಿಕಪ್ ಮಾಡ್ಕೊಂಡ ಹೋದ್ವಿ. ಇಚ್ಚಲ್ಕರಂಜಿ ಒಳಗ ಒಂದೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನೆಲ್ಲ ಕೆಲಸ ಬಗೆಹರಿಸಿಕೊಂಡು ನಾವು ಕೊಲ್ಲಾಪುರ ಹಾದಿ ಹಿಡಿದ್ವಿ. ಇಚ್ಚಲ್ಕರಂಜಿಯಿಂದ ಕರ್ನಾಟಕದವ್ರು ಯಾರು ನಮ್ಮ ವಿಡಿಯೋ ನೋಡಕತ್ತಾರೆ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಮಹಾರಾಷ್ಟ್ರದವ್ರು ಸೋದಕ್ಕೂ ನಮ್ಮ ಕರ್ನಾಟಕ ಬಸ್ನಾಗ ಕುಂಡ್ರಾಕ ಜಗಳಾಡ್ತಾರ್ರಿ. ಇದಾಗ ನಾವು ಮಹಾರಾಷ್ಟ್ರ ಬಸ್ನಾಗ ಕೂತಿದ್ವಿ ನೋಡ್ರಿ ಹೆಂಗ್ ಸೌಂಡ್ ಬರತ್ತೆ. ಇವ್ರಿಗೆ ನೆಟ್ ತಮ್ಮ ಬಸ್ಗಳನ್ನ ರಿಪೇರಿ ಮಾಡ್ಕೊಳಕ್ ಆಗವಲ್ತ್ರಿ, ಏನ್ ಬೆಳಗಾವ್ ಬೇಕತ್ರಿ ಇವ್ರಿಗೆ. ಇದನ್ನೆಲ್ಲ ಬಿಡ್ರಿ, ಬಂದ ಬಿಟ್ಟು ನೋಡ್ರಿ ಜ್ಯೋತಿಬಾ ಗುಡ್ಡಕ್ಕ. ರೂಮಿಗೆ ಹೋಗಿ ಬಡ ಬ್ಯಾಗ್ ಇಟ್ಕಿಸಿ ನಾವು ಬಂದಿವಿ ದೇವಸ್ಥಾನಕ್ಕ. ಯಾಕಪ್ಪ ಅಂದ್ರ ದರ್ಶನ ತಗೋಬೇಕಾಗಿತ್ರಿ. ಹೋದ್ ದಿವಸನ ದರ್ಶನ ತಗೋಬೇಕ್ರಿ. ಯಾಕಪ್ಪ ಅಂದ್ರ ಮಾರನೇ ದಿನ ಜಾತ್ರೆ ಇರತ್ರಿ, ಅವಾಗ ಫುಲ್ ರಶ್ ಇರತ್ರಿ. ನಾವು ಹೋದ್ ದಿವಸನ ಪಾಳೆ ಹಚ್ಕಿಸಿಂದ 1 ತಾಸ್ ಮಟ್ಟ ಪಾಳೆ ಹಚ್ಚಿ ದರ್ಶನ ತಗೊಂಡಿವಿ. ಜ್ಯೋತಿಬಾ ದೇವಸ್ಥಾನವು ಪಶ್ಚಿಮ ಭಾರತದ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ವಾಡಿ ರತ್ನಗಿರಿ ಬಳಿ ಹಿಂದೂ ಧರ್ಮದ ಪವಿತ್ರ ಸ್ಥಳವಾಗಿದೆ. ಈ ದೇವಾಲಯದ ದೇವತೆಯನ್ನು ಅದೇ ಹೆಸರಿನಿಂದ ಕರೆಯಲಾಗುತ್ತದೆ. ಹಿಂದೂ ತಿಂಗಳ ಚೈತ್ರ ಮಾಸ ಮತ್ತು ವೈಶಾಖ ಹುಣ್ಣಿಮೆಯ ರಾತ್ರಿ ವಾರ್ಷಿಕ ಜಾತ್ರೆ ನಡೆಯುತ್ತದೆ. ಆವಾಗ ಲಕ್ಷಾಂತರ ಭಕ್ತರು ಎತ್ತರದ ಶಾಸನ ಕೋಲುಗಳಿಂದ ಬರುತ್ತಾರೆ. ಶ್ರೀ ಕ್ಷೇತ್ರ ಪದಾಲಿ, ವಿಹೆ, ಕೊಲ್ಲಾಪುರ, ಛತ್ರಪತಿ ಹಿಮ್ಮತ್ ಬಹದ್ದೂರ್, ಚೌಹಾಣ್, ಗ್ವಾಲಿಯರ್, ಶಿಂದೆ ಮತ್ತು ಕಿವಲ್ ನವಜಿ ಬಾಬಾ ಈ ಉತ್ಸವದಲ್ಲಿ ಕೇವಲ ಸಂಸತಿಗಳಾಗಿದ್ದಾರೆ. ಭಕ್ತರು ಗುಲಾಲ್ ಅನ್ನು ಹರಡುವುದರ ಮೂಲಕ ಇಡೀ ದೇವಾಲಯ ಸಂಕೀರ್ಣವು ಗುಲಾಬಿ ಬಣ್ಣದಲ್ಲಿ ಕಾಣುತ್ತದೆ. ಇದರ ಪರಿಣಾಮವಾಗಿ ಜನರು ದೇವಾಲಯವನ್ನು ಗುಲಾಬಿ ದೇವಾಲಯ ಎಂದು ಕೂಡ ಕರೆಯುತ್ತಾರೆ. ಭಾನುವಾರ ಜ್ಯೋತಿಬಾಗೆ ಮೀಸಲಾದ ದಿನವಾಗಿರುವುದರಿಂದ ಅಲ್ಲಿ ಯಾವಾಗಲೂ ಜನದಟ್ಟಣೆ ಜಾಸ್ತಿ ಇರುತ್ತದೆ. ಶ್ರೀ ಜ್ಯೋತಿಬಾ ಅಥವಾ ಕೇದಾರೇಶ್ವರ ಬ್ರಹ್ಮ, ವಿಷ್ಣು ಮತ್ತು ಮಹೇಶನ ಅವತಾರ. ಜಗದಾಗ್ನಿ ಕೋಪದ ಭಾಗ ಮತ್ತು 12 ಸೂರ್ಯರ ಪ್ರಕಾರ ದಂತಕಥೆಯ ಪ್ರಕಾರ ವಿಷ್ಣು, ಬ್ರಹ್ಮ ಮತ್ತು ಶಿವರು ಒಟ್ಟಾಗಿ ಜ್ಯೋತಿಬಾ ದೇವತೆಯಾಗಿ ಅವತರಿಸಿ ಅಂತಿಮವಾಗಿ ದುಷ್ಟರನ್ನು ರತ್ನಾಸುರನನ್ನು ನಾಶ ಮಾಡಿದರು. ಒಂದು ಕಾಲದಲ್ಲಿ ಜ್ಯೋತಿಬಾ ಅಂಬಾಬಾಯಿಗೆ ರಾಕ್ಷಸರೊಂದಿಗೆ ಹೋರಾಟದಲ್ಲಿ ಸಹಾಯ ಮಾಡಿದರು ಎಂದು ಹೇಳಲಾಗುತ್ತದೆ. ಅವರು ಈ ಪರ್ವತದ ಮೇಲೆ ತಮ್ಮ ರಾಜ್ಯವನ್ನು ಸ್ಥಾಪಿಸಿದರು ಮತ್ತು ನಾಥ ಸಂಪ್ರದಾಯಕ್ಕೆ ಸೇರಿದವರು ಭಗವಾನ್ ಜ್ಯೋತಿಬಾ ರಕ್ತಭೋಜಕ ರಾಕ್ಷಸನನ್ನು ನಾಶ ಮಾಡಿದರು ಮತ್ತು ರತ್ನಾಸುರ ರಾಕ್ಷಸನ್ನು ಕೂಡ ಈ ಪ್ರದೇಶವನ್ನು ಅವರ ದಬ್ಬಾಳಿಕೆಯಿಂದ ಮುಕ್ತಿಗೊಳಿಸಿದರು. ಭಗವಾನ್ ಜ್ಯೋತಿಬಾನ ವಿಗ್ರಹವು 4 ತೋಳಗಳನ್ನು ಹೊಂದಿದೆ ಎಂದು ಇತಿಹಾಸ ಹೇಳುತ್ತದೆ. ಇದು ಬರೀ 1ನೇ ಭಾಗದಲ್ಲಿ ಜ್ಯೋತಿಬಾನ ದರ್ಶನವಾಗಿದೆ. ನಿಮಗೆ 2ನೇ ಭಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯ ದರ್ಶನವನ್ನು ಕೂಡ ಮಾಡಿಸುತ್ತೇನೆ. ಹಾಗೆ ಕೊಲ್ಲಾಪುರದ ಜ್ಯೋತಿಬಾಗೆ ಯಾರ್ಯಾರು ಬಂದಿರಿ ಈ ವಿಡಿಯೋಕೊಂದ ಕಮೆಂಟ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.